ನಾವು ಸತ್ತ ಮೇಲೆ ನರಕಕ್ಕೆ ಹೋಗ್ತೀವಿ, ಸ್ವರ್ಗಕ್ಕೆ ಹೋಗ್ತೀವಿ. ಆತ್ಮ ದೇಹದಿಂದ ಬೇರೆ ಆಗುತ್ತೆ, ಇವೆಲ್ಲ ನಾವು ಕೇಳಿದ್ದೀವಿ. ಆತ್ಮ ದೇಹ ಬೇರೆ ಬೇರೆನಾ? ನನ್ನ ಪ್ರಕಾರ ಆತ್ಮ ದೇಹ ಬೇರೆ ಬೇರೆ ಅಲ್ಲ. ಯಾಕಂದರೆ ಒಂದು ದೇಹ ಸತ್ತ ಮೇಲೆ ಅವನಲ್ಲಿರುವ ಎಲ್ಲ ಭಾವನೆಗಳು, ನೆನಪುಗಳು, ಅವನು ಕಂಡಂಥ ಜೀವನ, ಅವನು ಅನುಭವಿಸಿದಂಥ ಜೀವನ, ಎಲ್ಲ ಭಾವನೆಗಳು ಒಳಗಡೆ ಇರುತ್ತೆ. ಅವನು ಸತ್ತ ತಕ್ಷಣ ಭಾವನೆಗಳು ಹೊರಗಡೆ ಬರುತ್ತೆ. ಆ ಭಾವನೆಗಳಿಗೆ ಅನಿಸುತ್ತೆ, ನಾನು ಗೂಡಲ್ಲಿದ್ದೆ, ನಾನು ಹೊರಗಡೆ ಬಂದುಬಿಟ್ಟಿದ್ದೀನಿ, ಏನು ಮಾಡಲಿ, ಏನಾಗ್ತಾಯಿದೆ, ಏನು ನಡೀತಾ ಇದೆ, ನಾನು ಒಳಗಡೆ ಇದ್ದ ದೇಹ ಇಲ್ಲಿ ಸತ್ತು ಬಿದ್ದಿದೆ ಅಂತ ನೋಡುತ್ತೆ. ನೀವು ಕೇಳ್ಬೋದು, ಅವು ಕಣ್ಣಿದ್ದಾವೆ ಅಂತ. ಹೌದು, ಸಬ್ಕಾನ್ಷಿಯಸ್ ಆಗಿ ಅವಕ್ಕೂ ಕಣ್ಣಿದ್ದಾವೆ. ಅವು ಎಲ್ಲವನ್ನು ಅನುಭವಿಸಿರ್ತವೆ, ನಮ್ಮ ದೇಹದ ಮೂಲಕ ಎಲ್ಲವನ್ನು ಅನುಭವಿಸಿರ್ತವೆ. ಅವು ಅಪಹಪಿಸ್ತವೆ, ದೇಹ ನನಗೆ ಬೇಕು, ದೇಹ ನನಗೆ ಬೇಕು ಅಂತ ಅಳ್ತವೆ. ಆ ಫೀಲಿಂಗ್ಸ್ನ ನಾವು ಆತ್ಮ ಅಂತ ಕರಿತೀವಿ ಅಂತ ನನ್ನ ಭಾವನೆ. ಒಂದು ದೇಹ ಸತ್ತ ಮೇಲೆ ಮುಗೀತು, ಅವನಿಗೆ ನರಕ, ಸ್ವರ್ಗ, ಆತ್ಮ ಬೇರೆ ಯಾವುದೂ ಇರಲ್ಲ. ಅದೊಂದು ಫೀಲಿಂಗ್ಸ್, ನಮ್ಮ ಫೀಲಿಂಗ್ಸ್.